ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ. ಬೆಳಗ್ಗೆ ನಾನು ವಿಡಿಯೋ ಹಾಕಿದ್ದೆ ನೋಡ್ರಿ, ಕಂಟಿನ್ಯೂ ಆಗಿರುವಂಥ ಮುಂದಿನ ಬ್ಲಾಗ್ ಈ ವಿಡಿಯೋದೊಳಗೆ ಶೇರ್ ಮಾಡಕತ್ತೀನಿ. ಭಾಳ ಲೆಂತಿ ಆಗೈತ್ರಿ ವಿಡಿಯೋ, ಹಾಗಾಗಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ನನ್ನ ಮಗನಿಗೆ ವಿಡಿಯೋ ಮಾಡಂತ ಹೇಳೀನಿ, ಸ್ವಲ್ಪ ಆ ಕಡೆ ಈ ಕಡೆ ಮೊಬೈಲ್ ಇದು ಮಾಡ್ಯಾನ. ನೀವು ಕೂಡ ಅದನ್ನ ಅಡ್ಜಸ್ಟ್ ಮಾಡ್ಕೋತೀರಿ ಅಂತ ಅನ್ಕೊತೀನಿ. ಸಾಯಂಕಾಲ ನೋಡ್ರಿ ನಾನು ಲೋಬಾನ ಹಾಕ್ತಾಯಿದ್ದೀನಿ ನೋಡ್ರಿ ಫ್ರೆಂಡ್ಸ. ಮನೆಗೆಲ್ಲ ಲೋಬಾನ ಹೋಗಿ ಎಲ್ಲ ಜಗಲಿ ಮ್ಯಾಗ ಅದೆಲ್ಲ ತೋರಿಸಿ, ಇಲ್ಲಿ ನೋಡ್ರಿ ನಾವೇನು ಅದು ಕುದುರೆ ಲಾಳ ಏನು ಮನೆ ಹಾಕಿ ನೋಡ್ರಿ, ಅದು ಲೋಬಾನ ಹಾಕ್ದಾಗೊಮ್ಮೆ ತೋರಿಸ್ತೀನಿ ರೀ ನಾನು ಲೋಬಾನ ಹೋಗಿನ. ಆಮೇಲೆ ಬಾಗಿಲ ಹತ್ರನೂ ಕೂಡ ಲೋಬಾನ್ದ ಹೋಗಿ ಕೆಳಗಡೆ ಮೇಲೆಲ್ಲ ತೋರಿಸಿ ಸೈಡಿಗೆಲ್ಲ ಇಡ್ತೀನಿ ರೀ ಫ್ರೆಂಡ್ಸ. ನಿಜ ಒಂಥರ ಏನೋ ಮನಸ್ಸು ಪ್ರಸನ್ನ ಅಂತ ಒಮ್ಮೆ ಮನಸ್ಸಿರ್ತೈತಿ. ನಮ್ಮ ಸಮಾಧಾನಕ್ಕೋಸ್ಕರ ನಾವೆಲ್ಲ ಮಾಡೋದು ನೋಡ್ರಿ. ಸೊ ಬೆಂಕಿ ಚೆನ್ನಾಗಿತ್ತು, ಹಾಗಾಗಿ ಒಂಥರ ನನಗೆ ಸ್ಮೆಲ್ ಚೆನ್ನಾಗಂತ ಅನ್ಸಕತ್ತೈತ್ರಿ. ಈ ಲೋಬಾನದ್ದು ಹೋಗಿ ಖುಷಿ ಅಂತ ಅನ್ನಿಸ್ತೈತಿ, ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸೋದ್ರಿಂದ ಇನ್ನೊಂದು ಚೂರು ಹೋಗಿ ಮತ್ತಲ್ಲಿ ಹಾಕ್ತೆ. ಯಾಕಂದರೆ ಕಿಚ್ಚು ಚೆನ್ನಾಗಿ ಆಗಿತ್ತು ನೋಡ್ರಿ, ಹಾಗಾಗಿ. ಸೊ ಸಾಯಂಕಾಲ ದೀಪ ಅದೆಲ್ಲನೂ ಕೂಡ ಮಕ್ಕಳು ಹಚ್ಚಿದ್ರು ನೋಡ್ರಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಗಾಯತ್ರಿ ಮಂತ್ರವನ್ನು ಬರೆಯೋಕೆ ಶುರು ಮಾಡಿದ್ದೀನಿ. ನಾಮಾಂಕಿತವನ್ನು ಬರೆದು ಮುಗಿಸಿದ್ದೀನಿ ಫ್ರೆಂಡ್ಸ. ಇವಾಗೇನೈತಿ, ನಾನು ಗಾಯತ್ರಿ ಮಂತ್ರವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ದಿನಗಳನ್ನೇ ಆಗಕ್ಕೆ ಬಂತು. ಪ್ರತಿ ಗುರುವಾರ ಇಲ್ಲ ಅಂತಂದ್ರೆ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಈ ಥರ ನಾನು ರಾಯರ ಗಾಯತ್ರಿ ಮಂತ್ರವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ವಿಡಿಯೋನ ನೋಡ್ರಿ ಎಂಡ್ವರೆಗೂ. ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಮೊನ್ನೆ ಯಾವಾಗ ಹೊರಗಡೆ ಹೋಗಿದ್ದೆ ನೋಡ್ರಿ, ಅವಾಗ ಬೇವಿನ ಕಡ್ಡಿ ತಗೊಂಡ್ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ. ಬೌಡಿ ಕಡ್ಡಿ ಚುಚ್ಕೊಳಕ್ ಹೋಗಿ ಸೈಡ್ ಚುಚ್ಕೊಂಡ್ ಬಂದೆ ನಾನು. ನನಗ ಬೌಡಿ ಕಡ್ಡಿ ಅಂದ್ರೆ ಪಂಚ ಪ್ರಾಣ ರೀ ಫ್ರೆಂಡ್ಸ್. ಎಷ್ಟೇ ಕಷ್ಟ ಆಗಲಕ್ಕ ಇಟ್ಕೋಬೇಕಂತ ನಾನು. ಸೊ ನೆಕ್ಸ್ಟ್ ಯಾವಾಗ ಆಗ್ತದ ತಗೋತೀನಿ. ಅಲ್ಲಿ ತನ ತೂತು ಹೋದ್ರ ಮತ್ತೆ ಚುಚ್ಕೊಳಕ್ ಇದು ರೀ ತ್ರಾಸ, ದುಗುದ ಅನ್ನಕತ್ತದ ನೋಡ್ರಿ. ಕಡ್ಡಿ ಇಟ್ಕೊಂಡಿನಿ, ಅದು ಸಣ್ಣ ಆಗ್ಬಿಟ್ಟೈತಿ, ಸೌದೈತ್ರಿ ಅದು. ಹಂಗಾಗಿ ಕಡ್ಡಿನ ಬ್ಯಾಗ್ನೇ ಹಾಕೊಂಡ್ ಬಂದಿದ್ದೆ ರೀ. ಅದನ್ನ ತೆಗೆದು ಬ್ಯಾರೆ ಇಟ್ಕೊಂಡ, ಅದಕ್ಕಿನ ಸ್ವಲ್ಪ ದಪ್ಪ ಇದ್ದಿದ್ದು ಇಟ್ಕೊಂಡಾತಿ ನೋಡ್ರಿ. ಬರೋವರ್ಗು ಓಕೆ. ಸ್ನೇಹ ಕಡೆಯಿಂದ ಇಷ್ಟು ಕಡ್ಡಿ ಇಟ್ಕೊಂಡು ಸಿಗ್ತೀನಿ. ಆಕೆಗೆ ಪೇಪರ್ ಅದಾವ್ರಿ ಫ್ರೆಂಡ್ಸ, ನಾಳೆಗೆ ಬಿಟ್ಟು ನಾಡ್ದ. ಅದಕ್ಕಂತೇಳಿ ಸ್ವಲ್ಪ ಓದ್ಕೊರವ ಅಂತ ಕುಂದ್ರಿಸೀನಿ. ಇಲ್ಲಿ ನೋಡ್ರಿ ನಮ್ಮ ಮಾವರು ಬಂದಾರ. ಏನು ಬರೆಯಕತ್ತಾರ ನೋಡ್ಬೇಕ್ರಿ. ಇವ ನೋಡ್ರಿ ಇಲ್ಲಿ ನೀ ಬರ್ದಿದ್ದು ಬರ್ದಾವ ಚಿತ್ರ ಖರೆ ಸೇಮ್ ನಿನ್ನಂಗೆ ಐತಲ್ಲ ಪಿಲ್ಲೆ ಅದು. ನೋಡ್ರಿ ನಮ್ಮ ಪಿಲ್ಲನ್ ಡ್ರಾಯಿಂಗ್ ಹೆಂಗದಂತೇಳಿ ನಿನ್ನಂಗೆ ಐತೆ ನೋಡಿ, ಸೇಮ್ ಟು ಸೇಮ್. ಕೈಯಾಗ ಗೊಂಬೆ ಹಿಡ್ಕೊಂಡೇನ? ನಮ್ಮ ಪಿಲ್ಲು ಡ್ರಾಯಿಂಗ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಈ ಮಕ್ಕಳಿಗೆ ಇದ ನೋಡ್ರಿ ಟೈಮ್ ಪಾಸ್ ಮನ್ಯಾಗ. ಭಾಳ ಅಂದ್ರೆ ಭಾಳ ಸೈಲೆಂಟ್ ಇರ್ತಾರ್ರಿ. ನಾನಾ ಒಮ್ಮೊಮ್ಮೆ ಅದ್ರ ಗಲಾಟೆ ಮಾಡ್ತಾರಲ್ಲ ಬೈತೀನಿ. ಫ್ರೀ ಆಗು ಭಾಳ ಬಿಡ್ಬಾರ್ದು ಮಕ್ಕಳಿಗೆ, ಕಂಟ್ರೋಲ್ದಾಗ ಸ್ವಲ್ಪ ಇಟ್ಕೋಬೇಕು ನೋಡ್ರಿ. ಎಲ್ಲರೂ ಹಂಗೆ ಏನಾನ ನಾವೇನು ಮಾಡ್ಬೇಕು ಮನ್ಯಾಗ ಹೆಣ್ಮಕ್ಳು. ಸೊ ಇದೇ ಅವ್ರಿಗೆ ಟೈಮ್ ಪಾಸ್. ಈಗ ಟಿವಿನೂ ಇನ್ನೂ ಯಾವ ತರ್ತಾರೆ ಗೊತ್ತಿಲ್ಲ. ಏಕಟೋಡಿ ನಿಮ್ಮ ಪಪ್ಪ ಒಂದು ತಿಂಗಳಾಯ್ತು ಒಂದೇ ಆಟೋಡಿ. ಒಂದು ಆಟೋಡಿ ಅಂದ್ರೆ ಒಂದು ತಿಂಗಳು ರೀ, ಒಂದು ವಾರ. ಇನ್ನೊಂದು ವಾರ ತರ್ತೀನಿ ಅನ್ಕೋತ ಒಂದು ತಿಂಗಳು ಆಗೋಗೇ ಬಿಟ್ಟೈತಿ. ಇವ ಅದನ್ನ ಹಿಡ್ಕೊಂಡು ಕೂತ ನನ್ನ ಮಗ. ನಿಮಗೆ ಗೊತ್ತಾಗಲ್ಲ, ಒಂದು ವಾರ ಅಂದ್ರೆ 7 ದಿನ ಇರ್ತಾನಂತೇಳಿ. ಇವಾಗ ಕೇಳಿದಾಗ ಅವ್ರದೇ ಹೇಳ್ತಾರೆ. ನಮ್ಮ ಮಾವರು ನೋಡಿ ನೋಡ್ರಿ ಎಷ್ಟು ಚಂದ ಹೇಳಕತ್ತ. ಮುತ್ಯ ಮೊಮ್ಮಗನು ಬ್ಯುಸಿ ಅದಾರ ನೋಡ್ರಿ ಸದ್ಯಕ್ಕೆ. स्नेहा ये कौन है माहिती आहे का? आजी आहे. कोण आहे तुम्ही? हा तुमच्या बायको. पिल्ल्यान ಹೇಳ್ತೈತ್ ನೋಡ್ರಿ. ಯವ್ವ ಮಕ್ಕಳು ಕೂಡ ಮಕ್ಕಳಾಗಿ ಆಟ ಆಡ್ತಾರ ನಮ್ಮ ಮಾವರು. ಟೈಮ್ ಪಾಸ್ ನೋಡ್ರಿ. ಆಕೆ ಮನೆ ಮಕ್ಳು ಇರ್ಬೇಕಂತ ಹೇಳ್ತಾರ. ಆಕೆ ಅಲ್ಲೇ ಅದಾಳ್ರಿ ತಳಗ. ಸ್ವಲ್ಪ ಹುಡುಗರು ಆಟ ಆಡತ್ತಾರ್ರಿ, ಅವ್ರ ಮನ್ಸೆಲ್ಲ ಅಲ್ಲೇ ಐತಿ ಸದ್ಯಕ್ಕೆ. ಒಂದು ಸ್ವಲ್ಪ ಹೊತ್ತು ಹೋಗಿ ಬರ್ಲ್ರಿ, ತಳಗ ಆಡಕ್ಕೆ ಕಳಿಸ್ತೀನಿ. ಅಲ್ಲ ಮತ್ತೇರಿದ್ದಂಗೆ ಅದಾರ. ಏ ಪಾರಮಜ್ಜಿ ಆಯ್ತಾ ಖಾಲಿ? पारामज्जी आहे का? हां पारामज्जी ते बाजूची आंटी सगळं आहे का? आणि पोरं खेळायला
ಸ್ವಲ್ಪ ಹೊತ್ತು ಆಡ್ಬವ್ರಿ ಅಪ್ಲ ಅಜ್ಜಿ ಐನಾ ಅಯ್ಯೋ ನೋಡ್ರಿ ಎಟ್ ಕುಣಿತಾಳಕಿ ಓಬವ್ರಿ ಪಿಲು नाही करत नाही ए तಮ್ಮन ಹಂಗೆ ಕುಣಿಬೇಡ ತಮ್ಮನ್ ಕರ್ಕೊಂಡು ಹೋಗಿ ಸೀದಾ ವ್ಯವಸ್ಥಿತ ರಾತ್ರಿ ಊಟಕ್ಕೆ ರೀ ಸದ್ಯಕ್ಕೆ ಏನ ಚಪಾತಿ ಅದಾವ್ರಿ ಫ್ರೆಂಡ್ಸ್ ಮಧ್ಯಾಹ್ನದ್ದು ಒಂಚೂರು ಪಲ್ಯ ಐತಿ ಸೊ ಈಗ ಒಂದು ಸ್ವಲ್ಪ ತೊಗರಿ ಬೇಳೆ ನೋಡ್ರಿ 1 ಕಿಲೋ ತರಿಸಿದ್ನೆ ಸೊ ಮತ್ತು ಒಳ್ಳೆ ನೆಕ್ಸ್ಟ್ ತಿಂಗಳು ಮತ್ತು ತರಿಸ್ಬೇಕ್ರಿ ಅಲ್ಲಿ ತನಕ ಏನಾದರೂ ಬೇರೆ ಬೇರೆ ಸಾರು ಎಂಟ ಮಾಡಿದ್ರೆ ಆಯಿತು ಈಗ ಸದ್ಯಕ್ಕೆ ಇಸದವ್ರಿ ಈಗ ತೊಳೆದು ಇದ್ರಾಗ ಒಂದು 2 ಟೊಮೆಟೊ ಹೆಚ್ಚಿಗೆ ಹಾಕಿ ಬೇಳೆ ಕುದಿಯಕ್ಕೆ ಇಡ್ತೀನಿ ರೀ ಈ ಕಡೆಗೆ ಅನ್ನ ಮಾಡಿ ಅನ್ನಕ್ಕೆ ಇಟ್ಟೀನಿ ರೀ ಫ್ರೆಂಡ್ಸ ಸ್ವಲ್ಪ ಇಟ್ಟೀನಿ ರೀ ಮಧ್ಯಾಹ್ನದ ಇನ್ನೊಂದು ಚೂರು ಉಳಿದೈತಿ ನೀವು ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು ಸ್ವಲ್ಪ ಅದೇ ಎಷ್ಟು ಬೇಕಷ್ಟೇ ಬಿಸಿ ಬಿಸಿ ಮಾಡಕತ್ರ ಯಜಮಾನ್ರು ಮೊದಲ ಇಟ್ಬಿಡು ಅಂತಾರೆ ಮಾಡಿಟ್ರೆ ಹಿಂಗತೆ ಉಳಿತಿರ್ತೈತಿ ಹಂಗಾಗಿ ನಾನು ಮಾಡಿ ಎಕ್ಸ್ಟ್ರಾ ಮಾಡಿ ತಂಗಳು ತಿನ್ನಕ್ಕಿನ ಬಿಸಿದ ಒಂದು ಕಮ್ಮಿ ಉಣ್ಣಲಕ್ಕ ಹಿತ ಮಾಡಿ ಉಣ್ಬೇಕಂತ ನಾ ಅಂತೀನಿ ಸೊ ಕೇಳೋದನ್ನೇ ಇಲ್ಲ ಹಂಗಾಗಿ ಒಂದಕ್ಕೆ 2 ವಾದ ಆಗ್ಬಿಡ್ತಾವೆ ಮನೆಯೊಳಗೆ ಸೊ ಇದು ಪರವಾಗಿಲ್ಲ ಸದ್ಯಕ್ಕೆ ಬ್ಯಾಳೆ ಇಡ್ತೀನಿ ಮಧ್ಯಾಹ್ನ ಅದೇ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಬರೀ ಬದ್ನಿಕಾಯಿನೇ ಆಗೈತಿ ಅದು ಗ್ರೇವಿ ಆಗೈತಿ ಇದು ಸ್ವಲ್ಪ ಅನ್ನ ಸಾರು ಲೈಟಾಗಿ ಮಾಡಿದ್ರೆ ಆಗೋಗ್ಬಿಡ್ತದೆ ಅಂತೇಳಿ ಸೊ ಈಗ ಇಡ್ತೀನಿ ರೀ ಒಂದು ಬಕೆಟ್ ನೀರು ಎನಿ ಟೈಮ್ ತುಂಬಿ ಇಡ್ತೀನಿ ರೀ ಫ್ರೆಂಡ್ಸ ಇನ್ನೊಂದು ಈ ಥರ ವೈಟ್ ಆಗ್ತದೆ ನೋಡ್ರಿ ಎಷ್ಟು ತಿಕ್ಕಿದ್ರು ಹೋಗೋದೇ ಇಲ್ಲದು ಆ ಮನೆಗಿದ್ದಾಗಿಂದ ಬಕೆಟ್ ರೀ ಇದು ನಮ್ಮ ಮನ್ಯಾಗ ಕಲರ್ ಹತ್ತಾಕಿ ತೆಗಿನ ಬಕೆಟ್ ಸೊ ಈ ಬೋರ್ ನೀರಿಗೆ ಈ ಥರ ವೈಟ್ ಆಗ್ತದೆ ನೋಡ್ರಿ ಅಲ್ಲಿ ಬಾಂಡೆಗಳ್ನು ಹಂಗೆ ಹಾಕಿದ್ವು ಮೈ ತಗೊಂಡ್ರು ಮೈ ಎಲ್ಲ ಒಂಥರ ಬೂಸ್ದಂಗೆ ಆಗೋದು ಸೊ ಹಾಗಾಗಿ ಇದು ಎಷ್ಟು ತಿಕ್ತೀನಿ ರೀ ಬರೀ ಈ ಥರ ವೈಟ್ ಕಲರ್ ಆಗ್ತದೆ ನೋಡ್ರಿ ಫ್ರೆಂಡ್ಸ ಬಕೆಟ್ ತುಂಬಿಟ್ಟಿನಿ ರೀ ಎಮರ್ಜೆನ್ಸಿ ನೀರು ಬೇಕಾಲ್ರಿ ವಾಶ್ರೂಮ್ಗೆ ಅದಕ್ಕೆ ಬರೋಣ ಟಾಯ್ಲೆಟ್ದಾಗೂ ಒಂದು ಬಕೆಟ್ ಎನಿ ಟೈಮ್ ತುಂಬ ಇಡ್ಬೇಕ್ರಿ ನೀರು ಪಟಕನಾಗ ಎಮರ್ಜೆನ್ಸಿ ಹೋದವಂದ್ರೆ ಬರ್ತಾವೆ ನೋಡ್ರಿ ಫ್ರೆಂಡ್ಸ್ ಅಂದರೆ ಜಾಸ್ತಿ ಇವತ್ತು ಲೇಟ್ ಮಾಡಲ್ಲ ಬಟ್ ನಮ್ಮ ಟೈಮಿಗೆ ಹೋದ್ರೆ ಅದು ಚೆನ್ನಾಗುತ್ತೆ ನೋಡ್ರಿ ಹಾಗಾಗಿ ಒಂದು ಬಕೆಟ್ ತುಂಬಿ ಇಟ್ಬಿಡ್ತೇನೆ ಟೈಮ 11 ಗಂಟೆ ಕರೆಕ್ಟ್ ಆಗೈತೆ ನೋಡ್ರಿ ಫ್ರೆಂಡ್ಸ ಇವತ್ತು ಯಜಮಾನ್ರು ರಗಟ್ ಬಂದಾರ್ರಿ ಊಟ ಆಯಿತು ಎಲ್ಲರದು ಸೊ 11 ಗಂಟೆಗೆ ಇವತ್ತು ಊಟ ಗೀಟ ಎಲ್ಲ ಆಗೈತಿ ಖುಷಿ ಐತ್ರಿ ಒಂದೊಂದು ಸರಿ ಬರೋದು 11:30 12 ಗಂಟೆ ಈ ಥರ ಎಲ್ಲ ಆಗ್ತೈತಿ ಯಜಮಾನ್ರದ್ದು ಸೊ ನಾವು 10:00 ಒಂದೊಂದು ಸರಿ ಅವ್ರ ಹಾದಿ ನೋಡಿ ಊಟ ಮಾಡಿಬಿಡ್ತಿದ್ವಿ ಇವ್ರು ನೋಡ್ರಿ ಸದ್ಯಕ್ಕೆ ನಾಳೆಗೆ ಸೂಟಿ ಅಂತ ನಾಳೆಗೆ ಯಾಕೆ ಸೂಟಿ ಅಪ್ಪು ಅಕ್ಕನ ಸಾಲಿ ಆಪದಿ ನಾಳೆ ಅಕ್ಕನ ಸಾಲಿ ಯಾಕೆ ಸೂಟಿ ಐತಿ ಸಾಲಿ ಯಾಕೆ ಸೂಟಿ ಐತಿ ಅಕ್ಕನ ನಾಳೆಗೆ ದಿದ್ದಿದ್ದು ಯಾಕೆ ಸೂಟಿ ಅದ ಏನ ಅಂದಲ್ಲ ಅಗಳ ಅಕ್ಕ ಗುಡ್ ಫ್ರೈಡೇ ನೋಡ್ರಿ ಹೋಮ್ವರ್ಕ್ ಸ್ವಲ್ಪ ಅಭ್ಯಾಸ ಮಾಡಿ ಹಂಗೆ ಇಟ್ಟ ಬ್ಯಾಗ್ ಮಗಳು ನನ್ನ ಮಗನಿಗೆ ಎಕ್ಸ್ಟ್ರಾ ಸೀರೆ ಬೇಕ್ರಿ ಸೈಡಿಗೆ ಸಾಕು ಮೊಬೈಲ್ ತಾಪಿಲೆ ಮೊಬೈಲ್ ತಾ ಮಾರಿ ಒರೆಸ್ಗೋ ಏನಿನ ನೋಡ್ರಿ ಜಳ ಭಾಳ ಐತ್ರಿ ಫ್ರೆಂಡ್ಸ ಇನ್ನೊಂದು 10 ನಿಮಿಷ ನೋಡಿ ಕೊಡ್ರಿ ಮೊಬೈಲ್ ನನಗೆ ಹಾಂ ವಿಡಿಯೋನ ಟ್ರೈಪಡಿಗೆ ಹಾಕಿ ಮಾಡಾಕತ್ತಿ ನೋಡ್ರಿ ಎಲ್ಲಾರ್ದು ಊಟ ಆಗೈತಿ ಒಂಚೂರು ಅನ್ನ ಸಾಂಬಾರು ಮಿಕ್ಕೈತಿ ಬೆಳಿಗ್ಗೆ ನಡೀತದ್ರಿ ಫ್ರೆಂಡ್ಸ್ ಈಗ ರಾತ್ರಿ ಮಾಡಿನಲ್ಲ ಹಂಗಾಗಿ ಪರವಾಗಿಲ್ಲ 4 ರೊಟ್ಟಿನ ಅದಾವು ತುಣುಕ್ ರೊಟ್ಟಿ ಸೊ ಇವಾಗ ಏನೈತಿ ಇಡ್ತೀನಿ ಬಾಂಡೆ ಅದಾವು ಗಿಡ ಎಡಿಟಿಂಗ್ ಮಾಡೋದು ಐತಿ ನಾ ಹಂಗಾಗಿ ಬಾಂಡೆಗಳು ಬೆಳಿಗ್ಗೆ ತಿಕ್ಕೊಂಡ್ಬಿಡ್ತೀನಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಿಟ್ಟನ್ನೆಲ್ಲ ಬೆಳಿಗ್ಗೆ ಒದ್ದೆ ಅರ್ವಿ ಮಾಡಿ ಒರೆಸ್ಕೊಂಡ್ರೆ ನಡೀತದೆ ಪರವಾಗಿಲ್ಲ ಒಮ್ಮೊಮ್ಮೆ ಬಾಂಡೆ ತಿಕ್ಬಿಡ್ತೀನಿ ನೈಟ್ ಹಿಂಗೆ ಮನ್ಸ ಯಜಮಾನ್ ಬರೋದು ಲೇಟ್ ಆಗಿಟ್ಟು ಮಾಡಿತ್ತಂದ್ರ ಇದ್ದ ಸಿಂಗ್ರನ್ ಬಾಂಡೆ ತಿಕ್ ಊಟ ಗೀಟ ಮಾಡಿ ಮತ್ತು ಅವ್ರು ಬಂದ್ಮ್ಯಾಗ ಅವ್ರಿಗೆ ಕೊಟ್ಟು ಉಳಿದೇನೈತಿ 2 ಬಾಂಡೆ ಇದ್ದವ್ರು ತಿಕ್ಬಿಡ್ತೀನಿ ನೀವು ರಾತ್ರಿ ಬಾಂಡೆ ತಿಕ್ತಿರೋ ಬೆಳಿಗ್ಗೆ ತಿಕ್ತಿರೋ ಹೆಂಗ ಕಮೆಂಟ್ ಮಾಡಿ ನನಗೆ ಹೇಳ್ರಿ ಆಲ್ಮೋಸ್ಟ್ ಆಲ್ ನಾವು ಹೆಣ್ಮಕ್ಳು ರಾತ್ರಿನೇ ತಿಕ್ಕೊಂಡು ರೂಢಿ ಬಟ್ ಒಬ್ಬೊಬ್ರದ್ದು ಊಟ ಆಗನ ಕೆಲಸನೇ ನಿಗಂಗಿಲ್ಲ ಒಬ್ಬೊಬ್ರಿಗೆ ಹಾಗಾಗಿ ನಾನು ಯಾವಾಗ ಹೆಂಗ ಟೈಮ್ ಅಡ್ಜಸ್ಟ್ಮೆಂಟ್ ನೋಡಿ ಮಾಡ್ತೀನಿ ಹಂಗ ಹಿಂಗ ಅಂತೇಳಿ ಒಂದ ನಮಗೆ ಇರಲ್ಲ ನನ್ನ ಟೈಮಿಗೆ ಹೆಂಗೆ ಇದಾಗುತ್ತೆ
ಒದ್ದಿ ಅದು ಮಾಡೋಣ ಸ್ವಲ್ಪ ಇದಾಗ್ತದ್ರಿ. ಮತ್ತೊಂದು ಒಣ ಅರ್ಬಿ ತೊಗೊಂಡು ವರ್ಷಿದ್ರೆ ಕ್ಲೀನಾಗಿ ಕಾಣಿಸ್ತೈತಿ. ಗ್ಯಾಸ್ ಇದಕ್ಕಂದ್ರೆ ಒಂಥರ ಅನಿಸ್ತದೆ ನೋಡಿ. ಒಣ ಅರ್ಬಿ ವರ್ಷಿದ್ ಬಂದ್ರೆ ಪಳ ಪಳ ಹೊಳಿತೈತಿ. ಮಧ್ಯಾಹ್ನ ಸಾಬೂನ್ ಹಚ್ಚಿ ಸ್ವಚ್ಛಗ ತಿಕ್ಕಿನ್ರಿ. ಒಂದು ಟೈಮ್ ಅಂತ ಇದ್ದೇ ಇರ್ತದೆ ಸಾಬೂನ್ ಹಚ್ಚಿ ತಿಕ್ಕೋದು. ಎಲ್ಲಿದ್ದೇನೆ ಈಗಿಲ್ಲ ಅಷ್ಟು ಆಯ್ತು ನೋಡಿ. ಕ್ಲೀನಾಗಿ ಕಾಣಿಸ್ತೈತಿ. ಈ ಬ್ಯಾಸಿಗೆ ಊಟನೇ ಜಾಸ್ತಿ ಹೋಗಂಗಿಲ್ರಿ. ಏನಾದ್ರೂ ಹಿಂಗೆ ಲಿಕ್ವಿಡ್ದು ಹಣ್ಣಂದು ಉಣ್ಬೇಕು ತಿನ್ಬೇಕು ಅಂತ ಅನಿಸ್ತಿರ್ತೈತಿ. ಸ್ಟಾರ್ಟಿಂಗ್ ತನಕ ಎಷ್ಟು ತಗೊಂಡಿದ್ವಿ, ಈಗ ಅದು ಒಂಥರ ಒದ ಅನ್ಸುತ್ತೆ. ಭಾಳ ದಿನ ಅದು ಹೆಚ್ಚಿಗೆ ತಂಗ ಆಗ್ತದೆ ನೋಡಿ. ಇದು ಗ್ಯಾಸ್ ಐತಿ ಹಿಂಗ ಅಗ್ಲಿಗೆ ಹೆಚ್ಚಿಲ್ರಿ, ಹಿಂಗ ಹೆಚ್ಚೈತಿ. ಮೊದ್ಲ ಹೈಟ್ ಆಗೈತಿ. ಕಿಟಕಿ ಅಂದ್ರೆ ತೆಗಿಕೆ ಬರಲ್ಲ ನನಗಂತೂ. ಇಲ್ಲೂ ಮ್ಯಾಕ್ ತಗೊಂಡಿದ್ರಿ, ಇದಕ್ಕೆ ಯಜಮಾನ್ ಮ್ಯಾಕ್ ತಗೊಂತೀನಿ. ಒಮ್ಮೊಮ್ಮೆ ಫುಲ್ ಅದು ಲಾಕ್ ಆಗ್ಬಿಡ್ತಪ್ಪ ಅಂದ್ರ ಭಾಳ ಏನಾಗ್ತದೆ. ಫುಲ್ಲು ಅದು ಇದ್ದಾಗ ಮಾಡ್ದಾಗ ಉಟ್ಕಂದ್ರೆ ಬರ್ಲಿಕ್ಕಂದ್ರೆ ಮಾಡ್ಲಿಕ್ಕಂದ್ರೆ ಭಾಳ ಎರಡು ಆಗುತ್ತೆ. ಜಾಸ್ತಿ ಗ್ಯಾಸ್ ಹಚ್ಚೋದು ಸರಿ ನೋಡ್ರಿ. ಹಂಗಾಗಿ ನೀರ್ನಾಗ ಎಷ್ಟು ನೀರು ಹಾಕಿರ್ತೀವಿ. ಜಾಸ್ತಿ ಜಿಡ್ ಇದ್ದಾಗ ಒಂದು ಸ್ವಲ್ಪ ಸಾಬೂನು ಹಚ್ಚಿ ಎಲ್ಲ ಒರ್ಸ್ಕೊಂಡ್ಮೇಲೆ ಎಲ್ಲರೂ ಒಂದು ಅಗದು ಏನಾದ್ರು ಮುಸ್ಲಿ ಕಾಣಿಸಿತ್ತು ಅಂದ್ರ ಇವ ಯಾಕಾದ್ರು ಅಂತ ಅನ್ಸುತ್ತೆ ನೋಡಿ. ಇದನ್ನ ಈ ಥರ ಹಾಕ್ತೀನಿ. ಒಣಗಿರ್ತೈತಿ ಬೆಳಗ್ಗೆ ಹತ್ತತ್ತೀನಿ. ಓಕೆ, ಇದೆಲ್ಲ ಕ್ಲೀನ್ ಆಯ್ತು ನೋಡ್ರಿ ಸದ್ಯಗ. ಲೈಟ್ ಆಫ್ ಮಾಡ್ತೀನಿ ರೀ. ಟ್ರೈಪಾಡ್ ಅದ್ರೊಳಗೆ ಯಾಕೆ ವಿಡಿಯೋ ಮಾಡಾಕತ್ತಿದ್ದೆ. ನೀರಂತ ನೋಡ್ರಿ ಫ್ರೆಂಡ್ಸ ತಳ ಕಾಣಕ್ಕೆ ಬಂದವ್ರಿ. ಇವತ್ತು ನೀರು ಬಂದಿದ್ದು, ಹಾಗಾಗಿ ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ತೀನಿ ರೀ. ಅಂದರೆ ಬೆಳಗ್ಗೆ ತಣ್ಣಗಾದಂಗೆ ಅಂತ ಅನ್ನಿಸ್ತಾವೆ. ಸಿಂಪಲ್ ಆಗಿರೋಂಥ ಸಾಯಂಕಾಲದ ವೀಡಿಯೋನ ಇವತ್ತಿಂದ ವೀಡಿಯೋನ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಒಂದೊಂದು ಸರಿ ಈಗ ಏನೋ ಮಾತಾಡ್ಬೇಕಂತ ಹೋಗ್ತೀನಿ, ಸುಧಾರಿಸಂಗಿಲ್ಲ ಆ ಥರ ಆಗ್ತದ. ಇದ್ರ ಬಗ್ಗೆ ಒಬ್ಬರು ಸಿಸ್ಟರು ಕೂಡ ಕೇಳಿದರು, ಇದನ್ನು ಯಾವ ವಾರ ಮಾಡಿದ್ರಿ ಏನೋ ಅಂತೇಳಿ. ಹೊಸ್ದಾಗಿ ನೋಡ್ತಿರ್ತಾರೆ, ಇಲ್ಲ ವಿಡಿಯೋದಾಗ ಹೇಳಿರ್ತೀನಿ, ಸ್ಕಿಪ್ ಮಾಡಿರ್ತಾರೆ. ಇದನ್ನು ನಾನು ನೋಡ್ದಂಗೆ ಕೇಳ್ದಂಗೆ ಶನಿವಾರ ತರ್ಬೋದಂತ್ರಿ. ಅಮಾಸೆ ಮತ್ತು ಹುಣ್ಣಿಮೆಗೆ ತರ್ಬೋದಂತ ನೋಡ್ರಿ. ಶನಿವಾರ ಮತ್ತು ಗುರುವಾರ ಥರ ತರ್ಬೋದಂತ ಹೇಳಿದಾರೆ. ಕೆಲವರೆಲ್ಲ ಬಾಗಿಲಿಗೆ ಇದು ಮಾಡ್ತಾರ್ರಿ ಹೊಸ್ಲಿ ಮ್ಯಾಗ. ಬಟ್ ಅದು ಲಕ್ಷ್ಮಿನ ದಾಟಿ ಹೋದಂಗಂತ ತುಳ್ದಂಗಂತ ಅಂತ ಸುಮಾರು ಜನರು ನೋಡಿ ಕೇಳಿ, ನಾನು ಕೂಡ ಬೆಣ್ಣೆ ಅಮ್ಮ ಅವ್ರ ಚಾನಲ್ದಾಗ ನೋಡಿ, ಅವರು ವಯಸ್ಸಾದವರು ಎಲ್ಲ ತಿಳುವಳಿಕೆ ಇದ್ದರು, ಗೊತ್ತಿದ್ದೇ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಕೂಡ ಇದೊಂದೇನು ದೊಡ್ಡ ಖರ್ಚಿಲ್ಲ, ಕಂದ ಇಲ್ಲ, ಏನಿಲ್ಲ. ಮನಸ್ಸಿಗೊಂದು ನೆಮ್ಮದಿ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದು ಏನೋ ಒಂದು ಪೂಜೆ ಪುನಸ್ಕಾರ ಮಾಡ್ತೀವಿ, ಮಾಡಬೇಕು, ಯಾರೋ ಒಂದು ಮಾಡಂತ ಹೇಳಿದಾಗ ನಮಗೊಂದು ಪಾಸಿಟಿವ್ ವೈಬ್ರೇಷನ್ ಬರ್ಬೇಕ್ರಿ ಮನಸ್ಸಿನೊಳಗೆ. ಅದು ಮಾಡಿದ್ರೆ ಚಲೋ ಆಗುತ್ತಪ್ಪ ಅನ್ನೋದೊಂದು ನಮ್ಮ ಮನಸ್ಸಿಗೆ ನಮಗೊಂದು ಪಾಸಿಟಿವ್ ಏನೋ ಒಂಥರ ಎನರ್ಜಿ ಥರ ಬಂತಂದ್ರೆ ಅದು ನಮ್ಗೆ ಸಕ್ಸಸ್ ಆಗುತ್ತೆ ಅಂತೇಳಿ ನೋಡ್ರಿ. ಇದು ಹೇಳಿದ ತಕ್ಷಣ ಯಜಮಾನ್ ಲೇಟ್ ಮಾಡಿಬಿಲ್ಲ, ಎಲ್ಲದಕ್ಕೂ ಡಿಲೇ ಮಾಡ್ತಾರೆ ಅವರು. ಬಟ್ ಇದಕ್ಕೆ ಹೇಳಿದ ತಕ್ಷಣನೇ ಲೇಟಾಗಿ ಮಾಡಲಿಲ್ಲ, ಹಂಗೆ ತೊಗೊಂಡು ಬಂದುಬಿಟ್ರು. ಹಾಗಾಗಿ ಹಾಕಿದ್ದೀನಿ ನೋಡ್ರಿ ಫ್ರೆಂಡ್ಸ. ಮಳೆಗಳು ಏನೋ ಅದಕ್ಕೆ ಬಡಿಬಾರ್ದಂತ್ರಿ. ಕೆಲವರೆಲ್ಲ ಹಳ್ಯಾಗ ನೋಡ್ರಿ ನೀವು ಮಳೆನೇ ಬಡ್ದು ಹಾಕಿರ್ತಾರೆ. ಬಟ್ ಇಲ್ಲಿ ಕೆಳಗಡೆ ಹೊಸ್ಲಿಗೂ ಹಾಕ್ಬೇಕಂದ್ರೆ ಅದು ಅನುಕೂಲ ಇಲ್ಲರಿ. ಮತ್ತು ಅದೆಲ್ಲ ಟೈಲ್ಸ್ ಎಲ್ಲ ಕೊರೆದು ಮಾಡಿ ಕೆಳಗಡೆ ಅಡ್ಡಬೇಕಾಗಿತ್ತು. ಇಟ್ಟಿಗೆ ಇದು ಐತಿ ಸ್ವಲ್ಪ, ಹಾಗಾಗಿ ಅನುಕೂಲ ಇಲ್ಲ. ಅದಕ್ಕೆ ನಾವು ಇದೇ ಥರ ಮಾಡಿದ್ದೀವಿ ನೋಡ್ರಿ. ಚೆನ್ನಾಗಿ ಅಂತ ಅನಿಸ್ತೈತಿ, ಮನ್ಸಿಗೆ ಏನೋ ಖುಷಿ ಅಂತ ಅನಿಸ್ತದ, ಏನೋ ಸಮಾಧಾನ ನೋಡ್ರಿ ಫ್ರೆಂಡ್ಸ. ರೊಕ್ಕ ರೂಪಾಯಿ ಇಲ್ಲ, ನಮಗೇನೋ ಒಂದು ಖುಷಿ ಕೊಡ್ತಂದ್ರೆ ಯಾಕೆ ಮಾಡ್ಬಾರ್ದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.